ಸೊ ಡ್ಯಾಂಡ್ರಫ್ ತುಂಬಾ ಜನಕ್ಕೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಸೊ ಅದಕ್ಕೆ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇದರಿಂದ ಅದು ಆಯಿಲ್ ಸೆಕ್ರೆಟ್ ಹೆಂಗೆ ಆಗುತ್ತೆ ಅದ್ರ ಮೇಲೆ ಫಂಗಲ್ ಇನ್ಫೆಕ್ಷನ್ ಆಗ್ಬಿಟ್ಟು ಡ್ಯಾಂಡ್ರಫ್ ಆಗುತ್ತೆ. ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಡ್ಯಾಂಡ್ರಫ್ ಇದ್ದಾಗ ಅದು ಒಣ ಚರ್ಮಕ್ಕೆ ಆ ಥರ ಆಗುತ್ತೆ, ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಹಚ್ಚಬೇಕು ಅನ್ನೋದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ಡ್ರೈ ಸ್ಕ್ಯಾಲ್ಪ್ ಅಂತ ಲೈಕ್ ಏನೋ ಒಂದು ಎಂಟಿಟಿ ಇದೆ, ಬಟ್ ಅದಕ್ಕೂ ಸಹ ನಾವು ಆಯಿಲ್ ಅಪ್ಲಿಕೇಶನ್ ಅಡ್ವೈಸ್ ಮಾಡಲ್ಲ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚರ್ಮದ ಆರೈಕೆ ಎಲ್ಲರಿಗೂ ಅತಿ ಮುಖ್ಯವಾದ ವಿಷಯ. ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವರ್ಷಾ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಇವಾಗ ಚರ್ಮದ ಆರೈಕೆಯಲ್ಲಿ ನಾವು ತಲೆ ಭಾಗ ಕೂಡ ಒಂದು ಚರ್ಮನೇ ಅದು ಕೂಡ. ಸೊ ಡ್ಯಾಂಡ್ರಫ್ ತುಂಬಾ ಜನಕ್ಕೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಸೊ ಅದಕ್ಕೆ ಏನು ಪರಿಹಾರ? ಆಮೇಲೆ ತಲೆ ಚರ್ಮದ ಉರಿ ಅಥವಾ ತುರಿಕೆ ಈ ಥರದ್ದು ಇರುತ್ತೆ, ಅದರಿಂದ ಸಾಕಷ್ಟು ಜನಕ್ಕೆ ಡ್ಯಾಂಡ್ರಫ್ ಜಾಸ್ತಿಯಾಗಿ ಮುಖದಲ್ಲಿ ಪಿಂಪಲ್ ಆಗುವಂಥದ್ದು ಅಥವಾ ಭುಜ ಬೆನ್ನು ಭಾಗದಲ್ಲಿ ಆಗುವಂಥದ್ದು ಇರುತ್ತೆ. ಇದಕ್ಕೆ ಏನು ಪರಿಹಾರ? ಸೊ ಡ್ಯಾಂಡ್ರಫ್ ಫಸ್ಟ್ ಏನಕ್ಕೆ ಬರುತ್ತೆ ಅಂತ ಗೊತ್ತಾಗಬೇಕು. ಡ್ಯಾಂಡ್ರಫ್ ಅಂದ್ರೆ ಮೊದಲೇ ಹೇಳಿದ ಹಾಗೆ ಅದು ಆಯಿಲ್ ಗ್ಲ್ಯಾಂಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಮುಖದಲ್ಲಿ ಹೇಗೆ ಜಾಸ್ತಿ ಇರುತ್ತೋ ತಲೆ ಭಾಗದಲ್ಲೂ ಅದೇ ತರ ಇರುತ್ತೆ. ಸೊ ಅದು ಆಯಿಲ್ ಸೆಕ್ರೀಷನ್ ಜಾಸ್ತಿ ಆದಾಗ, ಅಗೇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇದರಿಂದ ಅದು ಆಯಿಲ್ ಸೆಕ್ರೆಟ್ ಹೆಂಗೆ ಆಗುತ್ತೆ ಅದ್ರ ಮೇಲೆ ಫಂಗಲ್ ಇನ್ಫೆಕ್ಷನ್ ಆಗ್ಬಿಟ್ಟು ಡ್ಯಾಂಡ್ರಫ್ ಆಗುತ್ತೆ. ಸೊ ಅದಕ್ಕೇನೆ ತುಂಬಾ ಜಾಸ್ತಿ ಆದಾಗ ಕೆಲವೊಬ್ಬರಿಗೆ ತುರಿಕೆ ಬರೋದು ಆ ಥರ ಎಲ್ಲಾನು ಆಗುತ್ತೆ. ಸೊ ಡ್ಯಾಂಡ್ರಫ್ ಯಾವ ಕಾರಣದಿಂದ ಬರುತ್ತೆ ಅಂತ ತಿಳ್ಕೊಳ್ಬೇಕು. ಸೊ ಡ್ಯಾಂಡ್ರಫ್ ಅನ್ನೋದು ಆಯಿಲ್ ಗ್ಲ್ಯಾಂಡ್ಸ್, ಇವಾಗ ಮುಖದಲ್ಲಿ ಹೇಗೆ ಆಯಿಲ್ ಸೆಕ್ರೀಷನ್ ಜಾಸ್ತಿ ಆಗುತ್ತಲ್ವಾ, ತಲೆನಲ್ಲೂ ಸಹ ಅದು ಆಯಿಲ್ ಗ್ಲ್ಯಾಂಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅದರದಲ್ಲಿ ಮೇಲೆ ಇನ್ಫೆಕ್ಷನ್ ಆದಾಗ ಡ್ಯಾಂಡ್ರಫ್ ಬರುತ್ತೆ. ಇನ್ಫೆಕ್ಷನ್ ಆಗೋದ್ರಿಂದನೇ ಕೆಲವೊಬ್ಬರಿಗೆ ಅದು ತುರಿಕೆ ಸಹ ಬರೋದು. ಸೊ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಡ್ಯಾಂಡ್ರಫ್ ಇದ್ದಾಗ ಅದು ಒಣ ಚರ್ಮಕ್ಕೆ ಆ ಥರ ಆಗುತ್ತೆ, ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಹಚ್ಚಬೇಕು ಅನ್ನೋದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ಬಟ್ ಆ್ಯಕ್ಚುಲಿ ಅದು ಆಯಿಲ್ನೆಸ್ ಜಾಸ್ತಿ ಆಗೋದ್ರಿಂದಾನೇ ಡ್ಯಾಂಡ್ರಫ್ ಆಗ್ತಾ ಇದೆ. ಸೊ ನೀವು ಇನ್ನೂ ಜಾಸ್ತಿ ಆಯಿಲ್ ಮಾಡಿದ್ರೆ ಡೆಫಿನೆಟ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ 2 ಥಿಂಗ್ಸ್ ಡ್ಯಾಂಡ್ರಫ್ಗೆ. ಒಂದು, ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು. ಹುಡುಗರಲ್ಲಿ ಅಂತೂ ಪ್ರತಿದಿನ ಹೇಳ್ತೀವಿ, ಹುಡುಗಿರಲ್ಲಿ ಲೆಂತ್ ಇರೋ ಕಾರಣದಿಂದ ಒಂದು ದಿನ ಬಿಟ್ಟು ದಿನ ಲೈಕ್ ಏನೋ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆ್ಯಂಡ್ ಅದರ್ ಥಿಂಗ್ ಇಸ್ ಆಯಿಲ್ ಅಪ್ಲೈ ಮಾಡಬಾರ್ದು. ಸೊ ಆಯಿಲ್ ಅವಾಯ್ಡ್ ಮಾಡ್ತು ಅಂತಂದರೆ ಡ್ಯಾಂಡ್ರಫ್ ಕಂಟ್ರೋಲಿಗೆ ಬರುತ್ತೆ. ಅದ್ರ ಜೊತೆಗೆ ಲೈಕ್ ಡಯಟ್, ಲೈಫ್ ಸ್ಟೈಲ್ ಅದೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ತುರಿಕೆ ಕಡಿಮೆ ಆಗುತ್ತೆ. ಇವಾಗ ಸಾಕಷ್ಟು ಜನಕ್ಕೆ ಡ್ರೈ ಆಗಿನೂ ಕೂಡ ತುರಿಕೆ ಬರುತ್ತಾ? ಅಂದರೆ ತಲೆ ತುರಿಸ್ತಾ ಇರುತ್ತೆ, ಅವ್ರಿಗೇನೋ ಆಯಿಲ್ ಅಪ್ಲೈ ಮಾಡಿದ ಮೇಲೆ ಸ್ವಲ್ಪ ಅದು ಕಮ್ಮಿ ಆಗುತ್ತೆ ಅನ್ನೋ ಥರನೂ ಇದೆ. ಅಂದರೆ ಯೂಶಲಿ ಡ್ರೈ ಸ್ಕ್ಯಾಲ್ಪ್ ಅಂತ ಲೈಕ್ ಏನೋ ಒಂದು ಎಂಟಿಟಿ ಇದೆ, ಬಟ್ ಅದಕ್ಕೂ ಸಹ ನಾವು ಆಯಿಲ್ ಅಪ್ಲಿಕೇಶನ್ ಅಡ್ವೈಸ್ ಮಾಡಲ್ಲ. ಓಕೆನಾ? ಕೆಲವೊಬ್ಬರಿಗೆ ಅದು ಒಂದು ಮೊದಲಿಂದಾನು ಏನಂತಂದ್ರೆ ಆಯಿಲ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತು ಅಂತಂದ್ರೆ ಅವಾಗ ಲೈಕ್ ಏನೋ ನಮ್ಗೆ ಕಣ್ಣೆಲ್ಲ ನೋವು ಬರೋದಿಲ್ಲ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಮೊದಲಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಅದು ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾ ಇದ್ರಲ್ವಾ, ಸೊ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಸ್ಕ್ಯಾಲ್ಪ್, ಸ್ಕಿನ್ ಮತ್ತೆ ಹೇರ್ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಬಟ್ ಆಸ್ ಸಚ್ ಆಯಿಲ್ ನರಿಶ್ ಮಾಡುತ್ತೆ, ಅಂದ್ರೆ ಕಂಡೀಷನ್ ಮಾಡುತ್ತೆ. ಸೊ ಹೇರ್ ಗ್ರೋತಿಗಾಗಿರ್ಲಿ, ಬೇರೆ ಲೈಕ್ ಏನೋ ಹೆಲ್ತ್ಗಾಗಿ ಇಂಪ್ರೂವ್ಮೆಂಟ್ ಆಗಿರ್ಲಿ, ನಾಟ್ ಮಚ್ ರಿಕ್ವೈರ್ಡ್ ಅಂತ